ಹಲೋ, ಹಾಯ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಆರಾಮಾಗಿದ್ದೀನಿ. ನಾನು ಇವಾಗ ಒಂದು ಬಿಸಿ ಬಿಸಿ ಗರಿ ಗರಿ ಪಕೋಡ ಮಾಡ್ತಾ ಇದ್ದೀನಿ ನೋಡಿ. ಈರುಳ್ಳಿ ಪಕೋಡ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಇದೊಂದು ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಮೊದಲಿಗೆ ಒಂದು 3 ಈರುಳ್ಳಿ ತೊಗೊಂಡಿದ್ದೆ. ದಪ್ಪ ದಪ್ಪಾಗಿತ್ತು ಈರುಳ್ಳಿ ತೊಗೊಂಡು ಅದನ್ನು ನೀಟಾಗಿ ಕಟ್ ಮಾಡಿ ಸಣ್ಣ ಉದ್ದಕ್ಕೆ ಕಟ್ ಮಾಡಬೇಕು. ಈರುಳ್ಳಿ ಪಕೋಡ ಮಾಡುವುದಂದರೆ ಅದು ಉದ್ದುದ್ದಗೆ ತೆಳ್ಳಗಾಗಿ, ನೀವು ಎಷ್ಟು ತೆಳ್ಳಗೆ ಕಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು ನೋಡಿ. ಇವಾಗ ಎಲ್ಲ ಕಟ್ ಮಾಡ್ಕೊತೀನಿ ಚಿಕ್ಕ ಚಿಕ್ಕದ ಉದ್ದುದ್ದಕ್ಕೆ ಸಣ್ಣಕ್ಕೆ ತೆಳ್ಳಗೆ. ಇವಾಗ ಇನ್ನೂ ನೀವು ಯಾರು ನಂದು ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಟೈಮ್ ನೋಡ್ತೀವಿ ಅಂದರೆ ನೋಡೋಕ್ಕೆ ಮುಂಚೆ ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ, ಎಡಗಡೆ ಒಂದು ಆಲ್ ಅಂತ ಒಂದು ಬರುತ್ತೆ, ಅದನ್ನು ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕಿರುವ ತಿಂಡಿಗಳು ಎಲ್ಲ ಅಡಿಗೆಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಕೂಡ ಅದನ್ನು ಮಾಡಿ ನೋಡ್ಬೋದು. ಇವಾಗ ಎಲ್ಲ ಸಪುರ ಆಗಿ ಉದ್ದುದ್ದಕ್ಕೆ ಹಚ್ಕೊತೀನಿ. ಈರುಳ್ಳಿ ಪಕೋಡ ಒಂದು ಸೈಡ್, ನಮ್ಮ ಮಂಗಳೂರು, ಕುಂದಾಪುರ ಆ ಕಡೆ, ಇಲ್ಲಿ ಧರ್ಮಸ್ಥಳ, ಸುಬ್ರಹ್ಮಣ್ಯ ಎಲ್ಲ ಆ ಕಡೆ ಹೋದರೆ ಹೋಟ್ಲಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ ಫ್ರೆಂಡ್ಸ್. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದೇ ಥರ ನೋಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಮಗಿಷ್ಟ ಆದರೆ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಒಂದು ಲೈಕು, ಒಂದು ಕಮೆಂಟ್ಸು ಕೊಡಿ ಫ್ರೆಂಡ್ಸ್. ಆಯಿತು, ಎಲ್ಲ ಕಟ್ ಮಾಡಿ ಇವಾಗ ಎಲ್ಲ ಬಿಡಿ ಬಿಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಖಾರ ಚಿಲ್ಲಿ ಪುಡಿ, ಪ್ಲೇನ್ ಚಿಲ್ಲಿ ಪುಡಿ, ಏನು ಮತ್ತೇನು ಹಾಕಬಾರ್ದು, ಹುರಿದು ಮಾಡಿ ಇಟ್ಕೊಂಡಿರೋದೆ ನಾವು ಮನೆಯಲ್ಲಿ. ಅದು ಹಸಿದು ಹಾಕಿದ್ರೆ ಚೆನ್ನಾಗಿ ಹಿಸ್ಕಬೇಕು. ಇದಕ್ಕೇನೆಂದರೆ ನೀರು ಹಾಕುವಾಗೇ ಇಲ್ಲ. ಪಕೋಡ ನೀರು ಹಾಕಿದರೆ ಅದು ಸರಿ ಬರಲ್ಲ. ಈರುಳ್ಳಿಯಲ್ಲೇ ನೀರು ಬರುತ್ತೆ. ಹೀಗೆ ಕೈಯಲ್ಲಿ ಪ್ರೆಸ್ ಮಾಡ್ತಾನೇ ಇರಬೇಕು ತುಂಬ, ಆವಾಗ ನೀರು ಒಡೆದು ಬಿಡುತ್ತೆ ನೋಡಿ. ಇವಾಗ ನಾನು ಅದು ಸೈಡಿಗೆ ಇಟ್ಕೊಂಡು ಇವಾಗ ಏನು ಮಾಡ್ತೀನಿ, ಕೊತ್ತಂಬರಿ ಮತ್ತು ಒಂದು ಚಮಚ ಕೊತ್ತಂಬರಿ, ಒಂದು ಚಮಚ ಜೀರಿಗೆ, ಇದನ್ನು ಲಟ್ಟಣಿಗೆಯಲ್ಲಿ ಚೆನ್ನಾಗಿ 2 ಭಾಗ ಮಾಡ್ತೀನಿ ಅಷ್ಟೇ. ಧನಿಯಾ 2 ಭಾಗ ಆದರೆ ಸಾಕು. ಇದು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ, ಗಮ್ ಅಂತ ಸ್ಮೆಲ್ ಬರುತ್ತೆ ಪಕೋಡ. ಹಾಗೆ ಇದನ್ನು ಚೆನ್ನಾಗಿ ಈ ಥರ ಫ್ರೈಸ್ ಮಾಡಿಬಿಟ್ಟು ಲಟ್ಟಣಿಗೆಯಲ್ಲಿ ಆಯಿತು, ಚೆನ್ನಾಗಿ ಪುಡಿ ಆಗಿದೆ. ಇವಾಗ ಇದನ್ನು ಸಹ ಮಿಕ್ಸ್ ಮಾಡ್ತೀನಿ ಈರುಳ್ಳಿ ಜೊತೆ. ಅದನ್ನು ಪುಡಿ ಮಾಡ್ಕೊಂಡಿದ್ದನ್ನ ಇದು ಹಾಕ್ಕೊತೀನಿ. ಜೀರಿಗೆ, ಕೊತ್ತಂಬರಿ, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಒಂದು ಇಂಗು ನೀರು ಮಾಡಿ ಹಾಕ್ಕೋಬೋದು. ನನ್ನ ಹತ್ರ ಪೌಡ್ರ್ ಹಿಂಗಿದೆ, ಹಾಗೆ ಪೌಡ್ರ್ ಹಿಂಗೆ ಹಾಕ್ಕೊಂಡು ಇವಾಗ ಕಡಲೆ ಹಿಟ್ಟು ಒಂದು ಬಟ್ಲು ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಇಷ್ಟು ಹಾಕ್ಬಿಟ್ಟು ಕಲಸಿದ್ರಾಯ್ತು. ಎಣ್ಣೆ ಏನು ಬಿಸಿ ಮಾಡಬೇಕಂತ ಏನಿಲ್ಲ ಫ್ರೆಂಡ್ಸ್, ಹಾಗೆ ಇದು ಮಾಡಿ ಸಾಕು. ಆಯಿತು, ಆಲ್ಮೋಸ್ಟ್ ನೋಡಿ ಈ ಥರ ಅದಕ್ಕೆ ಬರಬೇಕು. ಹಾಗೆ ಕಲಸಿ ಹಾಗೆ ಬಿಡಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ ನಾನು. ಈಗ ನೋಡಿ ಒಂದೊಂದೇ ಬಾಣಲಿಗೆ ಬಿಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಸಣ್ಣ ಉರಿಯಲ್ಲಿ ತುಂಬ ಮೀಡಿಯಮ್ ಇಟ್ಕೋಬೇಕು, ತುಂಬ ದೊಡ್ಡದು ಇಟ್ಕೋಬಾರ್ದು. ಮೇಲೆ ಎತ್ತುವಾಗ ಸ್ವಲ್ಪ ದೊಡ್ಡ ಉರಿ ಮುಗಿದೇ ಹೋಯ್ತು ನೋಡಿ ಇಷ್ಟು ಬೇಗ. ಓಕೆ ಫ್ರೆಂಡ್ಸ್, ಒಳ್ಳೆ ಎಮ್ಮಿ ಪಕೋಡ. ಓಕೆ ಫ್ರೆಂಡ್ಸ್, ಇನ್ನೊಮ್ಮೆ ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ.